ಹೇರೋಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್.ಟಿ. ಸೋಮಶೇಖರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ನ ಹೇರೋಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಎಸ್.ಟಿ. ಸೋಮಶೇಖರ ಪೂಜಾ ಪುನಸ್ಕಾರ ಮಾಡಿ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ನನ್ನ ಕ್ಷೇತ್ರದಲ್ಲಿ ಬೆಸ್ಕಾಂ ಉಪವಿಭಾಗದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದೇನೆ. ವಿದ್ಯುತ್ ಸರಬರಾಜಿಗೆ ಸ್ವಲ್ಪ ತೊಂದರೆ ಆಗುತ್ತಿತ್ತು. ಕೆಂಗೇರಿ ಆಸ್ಪತ್ರೆ, ಹೇರೋಹಳ್ಳಿ ಡಯಾಬಿಟೀಸ್ ಸೆಂಟರ್ ವಿದ್ಯುತ್ 24 ಗಂಟೆ ವಿದ್ಯುತ್ ಕೊಡಿ ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇನೆ. ಅದಲ್ಲದೆ ಶಿವಕುಮಾರ್ ಅಧಿಕಾರಿ ಬಂದ ಮೇಲೆ ವಿದ್ಯುತ್ಗೆ ತೊಂದರೆ ಆಗುತ್ತಿಲ್ಲ ಎಂದು ಮಾಜಿ ಸಚಿವ ಕ್ಷೇತ್ರದ ಶಾಸಕ ಎಸ್. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಮುಂದ್ಗಡೆದು ಕಾನ್ಕ್ರೀಟು ಹಾಕ್ಬೇಕು ಅಂತೇಳಿ ಫೆಬ್ರವರಿ ತಿಂಗಳಲ್ಲಿ ಯಾವಾಗಲೂ ಕೂಡ 1 ಲಕ್ಷ ಜನ ಮೇಲೆ ಸೇರ್ತಾರೆ. ಅದನ್ನು ಕಂಪ್ಲೀಟ್ ಕಿತ್ತಾಕ್ಬಿಟ್ಟು ಹೊಸದಾಗಿ ಕಾಂಕ್ರೀಟ್ ಹಾಕಬೇಕಾಗ್ತದೆ. ಹರಿಜನ ಕಾಲೋನಿಯಲ್ಲಿ ಯಾವುದು 3-4 ರಸ್ತೆಗಳಿದ್ದು ಅದೆಲ್ಲ ಕೂಡ ಕಾಂಕ್ರೀಟ್ ಮಾಡ್ತಕ್ಕಂಥದ್ದಕ್ಕೆ ಬೆಸ್ಕಾಮ್ದು ನಾಗದೇವನಹಳ್ಳಿಯಲ್ಲಿ ಒಂದು ಸ್ವಂತ ಕಟ್ಟಡವನ್ನು ಲೋಕಾರ್ಪಣೆ ಆಗಿದೆ. ಒಳ್ಳೆಯ ಕಟ್ಟಡವನ್ನು ಕೂಡ ಕಟ್ಟಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಕುಮಾರ್ ಬಂದಾದಮೇಲೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಕೆಂಗೇರಿ ಹಾಸ್ಪಿಟ್ಲಿಗೆ ಕರೆಂಟು ಸಪ್ಲೈ ಸರಿಯಾಗಿ ಆಗ್ತಿಲ್ಲ, ಕಟ್ ಆಗ್ತಾಯಿತ್ತು. 24x7 ಕರೆಂಟ್ ಕೊಡಬೇಕು ಅಂತಕ್ಕಂಥದ್ದು ಹೇಳಾದ್ಮೇಲೆ ಅದನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಕೂಡ ಮಾಡಿದ್ದಾರೆ. ಈಗ ನಮ್ಮ ಡಯಾಲಿಸಿಸ್ ಕೇಂದ್ರ ನಮ್ಮ ಹೇರೋಹಳ್ಳಿ ವಾರ್ಡ್ನಲ್ಲಿದೆ ಡಯಾಲಿಸಿಸ್ ಕೇಂದ್ರ. ಅವ್ರಿಗೂ ಕರೆಂಟು ಆವಾಗ ಹೋದರೆ ತೊಂದರೆ ಆಗ್ತದೆ ಅಂತೇಳಿ 24/7 ಕರೆಂಟ್ ಕೊಡಬೇಕು ಅಂತ ಹೇಳಿದ್ರು. ಇದನ್ನು ಕೂಡ ಕೊಡ್ತಾರೆ. ಎಲ್ಲೆಲ್ಲಿ ಕಂಬಗಳಿದು ಹಾಕಿ ಎಲ್ಲ ಕಡೆ ವ್ಯವಸ್ಥೆ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇಲ್ದಂಗೆ ಮಾಡ್ಕೊಂಡು ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸುಮಾರು 8ನೇ ಅಟೆಂಪ್ಟು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ನಾಳೆ 4 ಗಂಟೆಗೆ ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ಕರೆದಿದ್ದಾರೆ. ನಾಳೆ ಶಾಸಕಾಂಗ ಸಭೆ ಲೀಡರ್ ಆದಮೇಲೆ, ಆಯ್ಕೆ ಆದಮೇಲೆ ಅವರು ಸ್ವಲ್ಪ ಜ್ಯೋತಿಷಿಗಳಿಗಿಂತ ಜಾಸ್ತಿ ಸ್ವಲ್ಪ ಶಾಸ್ತ್ರ, ಯಾವ ಕಾಲ ಗುಡಿ ಕಾಲ ನೋಡೋದು. ಆಮೇಲೆ ಎಂಟೈರ್ ಸ್ಟೇಟಲ್ಲಿ ಯಾರು ಜ್ಯೋತಿಷಿ ಹೇಳ್ತಾರೆ ಅಂದರೆ ಫಸ್ಟು ಶಿವಕುಮಾರ್ ಅವರ ಜ್ಯೋತಿಷಿ ಮನೇಲಿ ಇರ್ತಾರೆ. ಅದರಿಂದ ಅವೆಲ್ಲವನ್ನು ಕೂಡ ನೋಡಿ ಮಾಡಿ ಅಳತೆ ತೂಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ನಾವು ಕೂಡ ಸುಮಾರು 20-22 ವರ್ಷದಿಂದ ಜೊತೆಲಿ ಶಿವಕುಮಾರ್ ಜೊತೆಲಿ ಇದ್ದೇವೆ. ಅವರ ಹೋರಾಟ, ಅವರ ಕಮಿಟ್ಮೆಂಟ್, ಅವರ ಬದ್ಧತೆ ಒಳ್ಳೆಯದಾಗಿದೆ. ಕರ್ನಾಟಕನೂ ಕೂಡ ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನೇನು ಆಗ್ತದೆ ಅಂತೇಳಿ. ಅದಕ್ಕೆ ಅವರು ಕೂಡ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ, ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ. ಸರಿ, ತಾವು BJP ಹೋಗ್ತಾರೆ ಅನ್ನೋ ಮಾತುಗಳು, ಗಾಳಿ ಸುದ್ದಿಗಳು ಬರ್ತಾ ಇದೆ, ಏನು ಹೇಳ್ತೀವಿ? ನಾನು ಗೆದ್ದಿರೋದೇ BJPಯಿಂದ. ಕಾರಣಾಂತರದಿಂದ ನಮ್ಮನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. ಇನ್ನು ಟೈಮ್ ಇದೆಯಲ್ಲ, 2 ವರ್ಷ ಟೈಮ್ ಇರೋದ್ರಿಂದ ಪೊಲಿಟಿಕಲ್ ಏನೇನು ಆಗ್ತದೆ ಮುಂದೆ ಅವೆಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡೋಣ. 1 ವರ್ಷ ಇದ್ದಾಗಲೇ ಡಿಸೈಡ್ ಮಾಡೋಣ. JCB ಪಕ್ಷಕ್ಕೆ ಹೇಳ್ತಾ ಇದ್ದೀವಿ. ಮೊನ್ನೆ JCB ಪಕ್ಷಕ್ಕೆ ಅವರು JCB ಸಪ್ರೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಸಪ್ರೇಟಾಗಿ ಏನಾದ್ರು ಪಾರ್ಟಿ ಮಾಡಿದ್ರೆ JCBಗೂ ನಾನು FR ಇಬ್ಬರು ಕೂಡ ಕೋ ಪ್ರೆಸಿಡೆಂಟ್ ಆಗಿ ಬರ್ತೀವಪ್ಪ ಅಂತ ತಮಾಷೆಗೆ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ಹೇರೋಹಳ್ಳಿ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶ್ ಗೌಡ್ರು, ಶ್ರೀಧರ್ ದೊಡ್ಡ ಬಿದರ್ಕಲ್ ವಾರ್ಡ್ನ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಆಂಧ್ರಹಳ್ಳಿ ವಾರ್ಡ್ನ ಕಾಂಗ್ರೆಸ್ GBA ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ವಿ. ನಾಗರಾಜ್, ರಮೇಶ್, ಆದಿತ್ಯ, ಅನಂತ ರಾಮು, ಭಾಗ್ಯಲಕ್ಷ್ಮಿ, ಚಂದ್ರಕಲಾ ಸೇರಿದಂತೆ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.